ತುಮಕೂರಿನಲ್ಲಿ ಹೆಚ್ಚಾಯಿತು ಹೇಮಾವತಿ ಹೋರಾಟದ ಕಿಚ್ಚು. ಮೈತ್ರಿ ನಾಯಕರು ಮಠದ ಸ್ವಾಮಿಗಳಿಂದ ಮಹತ್ವದ ಸಭೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯನ್ನ ಸ್ಥಗಿತಗೊಳಿಸಿದ ಸರ್ಕಾರ ಮೊಂಡುತನಕ್ಕೆ ಉತ್ತರ ನೀಡಲು ಹೋರಾಟ ಸಮಿತಿಯು ಸಜ್ಜಾಗಿದೆ. ಈ ಕಾರಣಕ್ಕೆ ಇಂದು ತುಮಕೂರಿನಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ವಿವಿಧ ಮಠದ ಸ್ವಾಮಿಗಳು, ಮುಖಂಡರು ಜಯದೇವ ಮುರುಘ ರಾಜೇಂದ್ರ ಸಭಾಭವನದಲ್ಲಿ ಸಭೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕಿಂಗ್ ಕೆನಾಲ್ ಯೋಜನೆ ವಿರುದ್ಧ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಲಿಂಕ್ ಕೆನಾಲ್ ಯೋಜನೆಯಿಂದಾಗಿ ಜಿಲ್ಲೆಯ ಜನರಿಗೆ ತೊಂದರೆಯಾಗ್ತಾ ಇದೆ ಅಂತ ಸತತ 1 ವರ್ಷದಿಂದ ಹೋರಾಟ ನಡೆಸಲಾಗ್ತಾ ಇದೆ. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಸರ್ಕಾರ ಹೇಳ್ದೆ ಕೇಳ್ದೆ ಗುಬ್ಬಿಯ ಸಂಕಾಪುರದ ಬಳಿ ಮಾಗಡಿಗೆ ನೀರು ಹಾಯಿಸುವ ಪೈಪ್ಲೈನ್ ಕಾಮಗಾರಿಗೆ ಮುಂದಾಗಿತ್ತು. ಇದನ್ನ ಖಂಡಿಸಿದ ರೈತ ಸಂಘ ಮತ್ತು ಮಾಜಿ ಸಚಿವ ಸುಗುಡು ಶಿವಣ್ಣ, ಬಿಜೆಪಿ ಮುಖಂಡರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ರು. ಇದರ ಭಾಗವಾಗಿ ಇಂದು ಮೈತ್ರಿ ನಾಯಕರು ಮತ್ತು ಮಠಾಧೀಶರುಗಳು ಸೇರಿ ಮಹತ್ವದ ಸಭೆಯನ್ನ ನಡೆಸಿದ್ರು. ಇಂದು ನಡೆದ ಸಭೆಯಲ್ಲಿ ಹೇಮಾವತಿ ಕೆನಾಲ್ ಲಿಂಕ್ ಯೋಜನೆಯ ವಿರುದ್ಧ ರೂಪುರೇಷೆಯನ್ನ ಸಿದ್ಧಪಡಿಸುವ ಕುರಿತು ತೀರ್ಮಾನಿಸಲಾಯಿತು. ಈ ವೇಳೆ ಗೊಲ್ಲರಹಳ್ಳಿ ಮಠದ ವಿದ್ಯಾಶಂಕರ ಸ್ವಾಮೀಜಿ ಮಾತನಾಡಿ, ಕೆನಾಲ್ ಯೋಜನೆಯ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ. ಆದರೂ ಸರ್ಕಾರ ಯೋಜನೆಯನ್ನ ಕೈಬಿಡ್ತಾ ಇಲ್ಲ. ಆದ ಕಾರಣ ನಾವುಗಳು ಮುಂದಿನ ದಿನದಲ್ಲಿ ಕಾನೂನಿನ ಹೋರಾಟ ಮಾಡಬೇಕಾಗಿದೆ ಎಂದಿದ್ದಾರೆ. ಕಾನೂನು ರೀತಿಯ ಹೋರಾಟ ಮಾಡಬೇಕಾದ್ರೆ ಏನನ್ನ ಗಮನಿಸಬೇಕು, ಅವರು ಹೇಮಾವತಿ ನಾಲೆಯನ್ನು ಮಾಡ್ತಾ ಇರೋದ್ರಲ್ಲಿ ಏನು ವೀಕ್ನೆಸ್ ಇದೆ ಅನ್ನೋದನ್ನು ಗಮನಿಸಬೇಕು. ಏನು ವೀಕ್ನೆಸ್ ಇದೆ? ಟ್ರಿಬ್ಯುನಲ್ನಲ್ಲಿ ಮೊದಲು ಈ ಚಾನಲ್ ಮಾಡಬೇಕಾದ್ರೆ ಎಲ್ಲಿಗಾಗಿ ಚಾನಲ್ ಮಾಡಿತ್ತು, ಯಾವ ಪ್ರದೇಶಗಳಿಗೆ ನೀರಾವರಿಗಾಗಿ ಚಾನಲ್ ಪರ್ಮಿಷನ್ ಕೊಟ್ಟಿದೆ ಟ್ರಿಬ್ಯುನಲ್ ಅವರು. ಮೂಲ ಚಾನಲ್ ಅನ್ನ ಬೈಫರ್ಕೇಶನ್ ಮಾಡೋ ಪರ್ಮಿಷನ್ ಇದೆಯಾ ಇಲ್ವಾ, ಹೆಂಗ್ ಪರ್ಮಿಷನ್ ಇವರು ತಗೊಂಡು ಯಾವ ರೀತಿಯಾಗಿ ಅವರು ಬೈಫರ್ಕೇಶನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಅದರೊಳಗೆ ಅವರು ತಪ್ಪಾಗಿದೆ. ಕುಡಿಯಲು ಹೋಗ್ಲಿಕ್ಕೆ ಚಾನಲ್ ಏನಿದೆ ಅದನ್ನ ಹೋಗ್ಬೇಕು, ಮತ್ತೆ ಇನ್ನು ಬೈಫರ್ಕೇಶನ್ ಆಗಬಾರ್ದು ಅಂತ ಇದೆಯಾ ಅದನ್ನೆಲ್ಲ ಗಮನಿಸಬೇಕು. ಅದನ್ನ ಗಮನದಲ್ಲಿಟ್ಕೊಂಡು ಕಾನೂನು ರೀತಿಯ ಹೋರಾಟ ಮಾಡಬೇಕು. ಇನ್ನೊಂದು, ಅವ್ರು ಚಾನಲ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಜಮೀನುಗಳನ್ನ 6141 ಆಗಿದೆಯಾ, ಭೂ ಕಂದಾಯ ಇಲಾಖೆಯಿಂದ ಕಾವೇರಿ ನೀರಾವರಿ ನಿಗಮಕ್ಕೆ ಅಕ್ವೈರೇಷನ್ ಆಗಿದೆಯಾ ಜಮೀನು, ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವನ್ನೆಲ್ಲ ನಾವೇನೆಲ್ಲ ಇದ್ದಿದ್ದೇವೆ ವೀಕ್ನೆಸ್ ಇದೆ ಅವನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಕಾನೂನು ರೀತಿ ಹೋರಾಟ ಮಾಡಬೇಕು. ಪ್ರಮುಖವಾಗಿ ಮಾಡಬೇಕಾದ್ರೆ ಕಾನೂನು ರೀತಿ ಹೋರಾಟ ಆಗಬೇಕು. ಸುಮ್ಮನೆ ನಾವು ಕೂಗಾಡೋದ್ರಿಂದ ಅವ್ರು ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡಾಗ ಎಲ್ಲೋ ಬಿಡ್ತಾರೆ, ಕರ್ಕೊಂಡು ಬಿಡ್ತಾರೆ, ಅಷ್ಟೇ ಆಗಲ್ಲ. ಕಾನೂನು ರೀತಿ ಹೋರಾಟ ಮಾಡಿ ಸ್ಟೇ ತಗೊಳ್ಳಿಕ್ಕೆ ಮಾಡಲೇಬೇಕು. ಇದೇ ವೇಳೆ ಬಿಂದುಶೇಖರ್ ಸ್ವಾಮೀಜಿ ಮತ್ತು ನಗರ ಶಾಸಕ ಜ್ಯೋತಿ ಗಣೇಶ್ ಕೂಡ ವಿದ್ಯಾಶಂಕರ ಸ್ವಾಮೀಜಿರವರ ಮಾತಿಗೆ ಸಮ್ಮತಿಯನ್ನ ಸೂಚಿಸಿದ್ರು. ನೀರು ಎಲ್ಲರಿಗೂ ಬೇಕಾದಂತಹ ಒಂದು ವಸ್ತು. ಆದರೆ ತುಮಕೂರಿಗೆ ವಿಶೇಷವಾಗಿ ಸ್ವತಂತ್ರ ಬಂದಾಗಲಿಂದ ಇಂದಿನವರೆಗೂ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ನಾವು ಎಲ್ಲ ಮನಗಾಣಬೇಕು. ತುಮಕೂರಿಗೆ ಹೇಮಾವತಿ ನೀರು ಬರಬೇಕು, ಆಗ ಹೋರಾಟದ ಮುಖಾಂತರವೇ ಬಂದಂತ. ಅದಾದ ಮೇಲೆ ನಾವು ತುಮಕೂರು ಎಲ್ಲ ತಾಲೂಕುಗಳಿಗೆ ಹರಿಸಬೇಕು ಅಂದಾಗ ಎಲ್ಲರೂ ಹೋರಾಟ ಮಾಡಿ ತಗೊಳ್ಬೇಕಾದ್ರು. ನೀರನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ, ನಮ್ಮ ದೇಶ ನಮ್ಮ ರಾಜ್ಯದ ನೀರನ್ನು ಉಪಯೋಗಿಸಲಿಕ್ಕೆ ನಾವು ಹೋರಾಟ ಮಾಡಬೇಕಂತ ಅನಿವಾರ್ಯ. ಯಾದಕ್ಕೋಸ್ಕರ ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ಆಸೆ ಇದ್ರೆ ಆಗಲ್ಲ, ದುರಾಸೆ ಆಗಿದೆ ಅವರಿಗೆ. ಅದಕ್ಕೋಸ್ಕರ ನಾವು ಏನ್ ಲಿಂಕ್ ಚಾನಲ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮುಂಚೆ ತುಮಕೂರು ಜಿಲ್ಲೆಗೆ, ತುಮಕೂರು ನಗರಕ್ಕೆ ಕುಡಿಯೋ ನೀರನ್ನು ನಮಗೆ ರಿಸರ್ವ್ ಮಾಡಿ, ನಾವು ಬೇರೆ ಜಿಲ್ಲೆಗೆ ಬೇರೆ ತಾಲೂಕು ನೀರನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೋಬೇಕು. ಈಗ ತುಮಕೂರು ನಗರಕ್ಕೆ ಹೊಂದಿಕೊಂಡಂತಹ ಏಷ್ಯಾದಲ್ಲೇ ಮೊದಲ ಇಂಡಸ್ಟ್ರಿಯಲ್ ಏರಿಯಾ ಅಂತ
ಏನ್ ಪ್ರಧಾನಮಂತ್ರಿಗಳು ನಮ್ಮ ಮೋದಿ ಸಾಹೇಬ್ರು ಒಂದು ಅಡಿಗಲ್ನ ಹಾಕೋದ್ರು, ಅದಕ್ಕೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಏನು ನಾವು ಗೌರ್ನರಿ ಟ್ಯಾಂಕ್ ಅನ್ನು ನಾವು ಮಾಡಲು ಆಗಲ್ಲ ಅಂತ ಅಂದಾಗ ಇಂದಿನ MP ಸಾಹೇಬರು ಹೆಬ್ಬಾಗದ ಕೆರೆಗೆ ರಿಸರ್ವ್ ಮಾಡಿ ಅದನ್ನ ನಾವು ಹೊಸ ತಾಲೂಕಿಗೆ ನಾವು ಹೇಮಾವತಿ ನೀರನ್ನ ಇಂಡಸ್ಟ್ರೀಸ್ ಕೊಡ್ಬೇಕು ಅಂತ ಮಾಡುದು, ಅದನ್ನ ನಮಗೆ ಸಾಕಾಗ್ತಾ ಇಲ್ಲ ನೀರು. ಅದ್ರ ಮಧ್ಯದಲ್ಲೇ ಈಗ ಚಾನಲ್ ಮುಖಾಂತರ ಏನು ಕುಣಿಗಲ್ ಹೋಗಿದೆ ಅಲ್ಲಿಂದನೇ ನಾವು ತಗೊಂಡು ಹೋಗ್ಬೋದು. ಈಗ ದುರುದ್ದೇಶಪೂರ್ವಕವಾಗಿ ನಾವು ಪೈಪ್ ಮುಖಾಂತರ ರೈತರಿಗೆ ಅನ್ಯಾಯ ಮಾಡಿ ಅವರು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಹಣವನ್ನ, ಜನಗಳ ಟ್ಯಾಕ್ಸ್ ಹಣವನ್ನ ದುರುಪಯೋಗ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವೆಲ್ಲರೂ ವಿರೋಧ ಮಾಡ್ತಾ ಇದ್ದೀವಿ ವಿನಃ ನಾವು ಯಾರ್ದ ವಿರೋಧ ಅಲ್ಲ. ನಾವು ರಾಮನಗರ ಅದು ಕರ್ನಾಟಕ ರಾಜ್ಯಕ್ಕೆ ಇದೇ ರೀತಿ ಸೇರಿದಂತಹ ಒಂದು ನಗರ. ಆದ್ರೆ ದುರದೃಷ್ಟ ಅಂದ್ರೆ ನಾವು ನೀವೆಲ್ಲ ಅರ್ಥ ಮಾಡ್ಕೊಬೇಕು, ತುಮಕೂರು ಜಿಲ್ಲೆಗೆ ಯಾವ ತರ ಅನ್ಯಾಯ ಮಾಡ್ತಾ ಇದ್ರೆ ಯಾವುದೇ ಸರ್ಕಾರ ಇರಲಿ, ನಾನು ಯಾಕೆ ಹೇಳ್ತೇನೆ, ಯಾವುದೇ ಜಾತಿ ಯಾವ ಸರ್ಕಾರ ಇರ್ತಾರಲ್ಲ, ನಾವು ತುಮಕೂರಿಗೆ ನೀರು ಕೊಡಬೇಕು ಅಂದಾಗ ಅಥವಾ ತುಮಕೂರು ಪಾಲು ಬಂದಾಗ ನಮಗೆ ವಿರೋಧಗಳು ಜಾಸ್ತಿ ಆಗವೆ. ಇವತ್ತಿಂದಲ್ಲ, ಇದು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ನಂತರ ನಮ್ಮ ಮೇಲೆ ಆಗ್ತಕ್ಕಂಥ ದೊಡ್ಡ ಅನಾಹುತ, ಅದು ದೊಡ್ಡ ನಮ್ಮ ಮೇಲೆ ಏನು ವೈಷಮ್ಯನೋ, ಅದೇ ತುಮಕೂರು ಜಿಲ್ಲೆ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನು ಯಾವುದೇ ಜಾತಿ ಅಥವಾ ಪಕ್ಷದ ವಿರುದ್ಧ ಅಲ್ಲ. ನೋಡಿ, ಈಗ ಕುಣಿಗಲಿಗೆ ಹೋಗೋದೇ ಚಾನಲ್ ಹೋಗಿದೆ, ಈ ಚಾನಲ್ ಮುಂದೆ ಅವ್ರು ಕಂಟಿನ್ಯೂ ಮಾಡ್ಬೋದು. ಆದ್ರೆ ಆಗೆಲ್ಲ ಸುತ್ತಮುತ್ತ ರೈತರ ಬೋರ್ಗಳಿಗೆ ಚಾನಲ್ ನಡೆಯೋದ್ರಿಂದ ಅನುಕೂಲ ಆಗುತ್ತೆ. ಆದ್ರೆ ಪೈಪ್ ನಲ್ಲಿ ನೀರು ತಗೊಳ್ಳೋದು ಉದ್ದೇಶ ಏನು ಅಂತ ನಾವೆಲ್ಲರೂ ಮೊದಲು ಜಿಲ್ಲಾಡಳಿತ ಪ್ರಶ್ನೆ ಮಾಡಬೇಕು. ಅವ್ರು ನಮ್ಗೆ ಹೇಳಬೇಕು, ನಾವು ತುಮಕೂರು ಜಿಲ್ಲೆಗೆ ಇರ್ತಕ್ಕಂಥ ನೀರನ್ನ ರಿಸರ್ವ್ ಮಾಡಿ ಬೇರೆ ಕಡೆಗೆ ಕೊಡ್ತೀವಿ ಅಂತ ಶ್ವೇತಪತ್ರ ಹೊರಡಿಸಬೇಕು. ಕಾನೂನಾತ್ಮಕವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಅಂತ ನಾನು ಈ ವೇದಿಕೆ ಮುಖಾಂತರ ಅವ್ರನ್ನ ಆಗ್ರಹ ಮಾಡ್ತೇನೆ. ಇದು ತುಮಕೂರು ಜಿಲ್ಲೆಯ ಒಂದು ಉಳಿವಿನ ಅಳಿವು ಮತ್ತು ಉಳಿವಿನ ಪ್ರಶ್ನೆ. ಎಲ್ಲ ಪ್ರಗತಿಪರರು, ಎಲ್ಲ ಪ್ರಜ್ಞಾವಂತರು ಮತ್ತು ರೈತ ಬಂಧುಗಳು ಎಲ್ಲರೂ ಸೇರಿ ಒಟ್ಟಿಗೆ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ನಮಗೆ ಬರ್ತಂತ ನೀರನ್ನ ನೀವೇನು ರಿಸರ್ವ್ ಕುಡಿಯೋಕೆ ನೀರಿಗೆ ನೀವೇನು ರಿಸರ್ವ್ ಮಾಡಿದ್ರ ಅದನ್ನ ತೋರಿಸಿ ನಮಗೆ ಕೊಡಿ, ಆಮೇಲೆ ನೀವು ತಗೊಂಡು ಇದ್ರ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಮಾತು ಹೇಳಿದ್ರು, ಕಾನೂನು ಚೌಕಟ್ಟಿನಲ್ಲಿ ಹೋಗ್ಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ಯಾವ ರೀತಿ ಬರಬೇಕು, ಆ ಒಂದು ನಿಟ್ಟಿನಲ್ಲಿ ನಾವು ಡಿಸಿಷನ್ ತಗೋಬೇಕು. ಈಗ ಕೋರ್ಟಿಂದ ಏನು ಸೂಕ್ತವಾಗಿ ಒಂದು ಕೇಸ್ ಹಾಕಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪಾಯಿ ಸ್ವಾಮೀಜಿಯವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಬಿಟ್ಟು ಏನು 25 TMC ಇದೆ, ಅದು 4 ಸೇರಿ 25 TMC, ನಮ್ಮ ಜಿಲ್ಲೆಗೆ ಬರುವಂಥ 19 TMC ನೀರೇನಿದೆ ಅದು ನಮ್ಮ ಬಿಟ್ಟು ಆಚೆ ಹೋಗಲ್ಲ. ಕುಡಿದವರು ಸೇರಿ ಕುಡಿದವರು ಕೂಡ ನಮ್ಮ ಒಂದು ಜಿಲ್ಲೆಯಲ್ಲಿರುವಂಥದ್ದು. ಎಕ್ಸೆಪ್ಟ್ ಪಾವಗಡ 11 ವಿಧಾನಸಭಾ ಕ್ಷೇತ್ರ 14ರಲ್ಲಿ ನಾವು 10 ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರಕ್ಕೂ ಕೂಡ ಹೇಮಾವತಿ ನೀರನ್ನು ಉಪಯೋಗಿಸ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ತುರುವೇಕೆರೆ, ಗುಬ್ಬಿ, ತುಮಕೂರು ತಾಲೂಕು, ಕುಣಿಗಲ್ ಮೇಜರ್, ಆದ್ಮೇಲೆ ಕಿತ್ತೂರು, ಚಿಕ್ಕನಾಯಕನಹಳ್ಳಿ ಮತ್ತು ಶಿರಾಗೂ ಕೂಡ ಒಟ್ಟಿಗೆ ಚಲಾಟಬೇಕು ಅಂತ ನಾವು ನೋಡಿದ್ವಿ. ಪಾವಗಡ ಬಂದ್ಬಿಟ್ರೆ ಎಲ್ಲರೂ ಕೂಡ ನಾವು ಸ್ವಲ್ಪ ಜಾಸ್ತಿನೋ ಹೇಮಾವತಿ ನೀರು ಮೇಲೆ ಅವಲಂಬಿತ. ಹೇಮಾವತಿ ನೀರಿಲ್ಲ ಅಂದ್ರೆ ಪಾವಗಡಕ್ಕಿಂತ ಕಡೆಯಾಗಿ ತುಮಕೂರು ಜಿಲ್ಲೆ ಇರ್ತಿತ್ತು ಅಂತ ಸ್ವಾಮೀಜಿಯವರಿಗೆ ಹೇಳಿದ್ರು. ಆದ್ರಿಂದ ಆ ನೀರನ್ನ ಏನು 25 TMC ನಮ್ಮ ಜಿಲ್ಲೆಗೆ ನನಗೆ ಗೊತ್ತಿಲ್ಲ, ನಮ್ಮ ಜಿಲ್ಲೆಗೆ ಆಗ್ಬಿಟ್ಟು ಒಂದು 18-19 TMC ಇರಬೇಕು. ನಾನು ಸೇರ್ಕೊಂಡು 25 TMC. ಆ ನೀರನ್ನ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಬಿಟ್ಟು ಆಚೆ ತಗೊಂಡವರಿಗೆ ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ಕಾನೂನು ಹೋರಾಟ ಇರ್ಬೋದು ಮತ್ತು ಬಹಿರಂಗ ಹೋರಾಟ ಇರ್ಬೋದು ಎಲ್ಲರೂ ಕೂಡ ನಾವು ಸಿದ್ಧವಾಗಿರ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ, ಯಾಕಂದ್ರೆ ನಗರದಲ್ಲಿ ನಾವು ಯಾರು ಇರ್ಲಿ ಬಿಡ್ಲಿ ನೀರು ಬಿಡ್ತಾರೆ ಅಂತ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ನಮ್ಗೆ ನಾವು ಬಂದು ಒಂದು TMC ನೀರು ಬೇಕು, TMC ಪ್ರತಿ ವರ್ಷ ನೀರು ಬಿಡ್ತಿದ್ದಾರೆ, ನಮ್ಗೆ ಯಾವತ್ತೂ ಕೂಡ ನೀರು ಅನ್ಯಾಯ ಆಗಿಲ್ಲ. ಆದ್ರೆ ಆಗಂತ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಜಿಲ್ಲೆಗೆ ಅನ್ಯಾಯ ಆಗೋ ರೀತಿಯಲ್ಲಿ ಯಾರು ಕೂಡ ತುಮಕೂರು ನಗರದ ಜನತೆಯರು ಕೂಡ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ, ಈ ಹೋರಾಟಕ್ಕೆ ಇದು ಒಂದೇ ಸಲ ನಿಲ್ಸಕ್ಕಾಗಲ್ಲ. ಅವರು ಪಟ್ಟಣ ಇಟ್ಕೊಂಡು ಮಾಡ್ತೀವಿ ಅಂತ ಹೊರಟಂತದನ್ನ ಯಾವ ರೀತಿ ಕಾನೂನಾತ್ಮಕವಾಗೂ ಕೂಡ ಅವ್ರ ಕೈಕಟ್ಟು ಹಾಕೋದ್ರ ಬಗ್ಗೆ ಹೆಚ್ಚಿನದಾಗಿ ಮುಂದಿನ ಭಾಗದಲ್ಲಿ ನಾವು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ, ಈ ಹೋರಾಟಕ್ಕೆ ಎಲ್ಲರೂ ಕೂಡ ಒಂದು ಯಾವುದೇ ಒಂದು ಮೈಂಡ್ ನ ಅರ್ಥ ಮಾಡೋದೆಲ್ಲರೂ ಕೂಡ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಮಾತುಕತೆ ಅದು ಕೂಡ ಧನ್ಯವಾದ. ಈ ಸಂದರ್ಭದಲ್ಲಿ ಜಿಲ್ಲೆಯ ಒಳಿತಿಗಾಗಿ ಮಾಡ್ತಾ ಇರುವ ಈ ಹೋರಾಟಕ್ಕೆ ಸಾರ್ವಜನಿಕರು ಹಾಗೂ ಪಕ್ಷಭೇದ ಮರೆತು ಎಲ್ಲಾ ನಾಯಕರು, ಮುಖಂಡರು ಒಗ್ಗೂಡಬೇಕೆಂದು ಕರೆಯನ್ನ ನೀಡಿದ್ರು. ಇದೇ ವೇಳೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಮುಖಂಡ ದಿಲೀಪ್ ಕುಮಾರ್ ಹಾಜರಿದ್ದರು.
ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.